ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಒಂದು ಹದೀಸ್ ಕಾಣ್ತಾ ಇದೆ. ಅನಸ್ ಬಿನ್ ಮಾಲಿಕ್ ರದಿಯಲ್ಲಾಹು ಅನ್ಹು ರವರಿಂದ ವರದಿ ಅನಸ್ ರದಿಯಲ್ಲಾಹು ಅನ್ಹು قال مروا بجنازتي فأثنوا عليها خيرا. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ್ರವರು ಮತ್ತು ನಾವು ಒಂದು ದಾರಿಯಲ್ಲಿ ಈ ರೀತಿ ಹೋಗ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಒಂದು ಜನಾಜ, ಒಬ್ಬರು ಮರಣ ಹೊಂದಿದ ವ್ಯಕ್ತಿಯ ಜನಾಜವನ್ನು ತೆಗೆದುಕೊಂಡು ಹೋಗ್ತಾ ಇರುವುದು ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಫಅಸ್ನವ್ ಅಲಿಹಾ ಖೈರಾ, ಸುತ್ತಮುತ್ತಲಿರುವ ಎಲ್ಲರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ. ಭಾರಿ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ, ಭಾರಿ ಎಲ್ಲರಿಗೂ ಉಪಕಾರಿಯಾಗಿದ್ದ, ಆಪದ್ಬಾಂಧವನಾಗಿದ್ದ, ನೆರೆಕರೆಯವರು, ಊರವರು, ಧರ್ಮ, ಜಾತಿ ಯಾವುದನ್ನು ನೋಡದೆ ಎಲ್ಲರಿಗೂ ಕೂಡ ಉಪಕಾರ ಮಾಡುವವರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ, ಅವನು ಮರಣ ಹೊಂದಿದ ತಕ್ಷಣ ಭಾರಿ ಒಳ್ಳೆಯ ವ್ಯಕ್ತಿ ಮರಣ ಹೊಂದಿದ ಅಂತ ಹೇಳಿ. ಆ ರೀತಿ ಆ ವ್ಯಕ್ತಿಯ ಬಗ್ಗೆ ಇವನ ಶವವನ್ನು ಅಥವಾ ಜನಾಜವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಊರವರೆಲ್ಲರೂ ಕೂಡ ಒಳ್ಳೆಯದು ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಕೂಡ ಒಳ್ಳೆಯದು ಮಾತ್ರ ಕೇಳ್ತಾ ಇದೆ. ಫಕಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ವಜಬತ್ಸ್ ಅವನಿಗೆ ಕಡ್ಡಾಯವಾಯಿತು ಅಂತ ಹೇಳಿ. ನಂತರ ಮತ್ತೆ ನಾವು ಮುಂದುವರಿದು ಸುಮ್ಮ ಮರ್ರು ಬಿ ಉಖ್ರಾ ಫಅಸ್ನವ್ ಅಲಿಹಾ ಶರ್ರಾ. ನಂತರ ಸ್ವಲ್ಪ ನಾವು ಮುಂದುವರಿದುಕೊಂಡು ಹೋಗುವಾಗ ಬೇರೊಂದು ವ್ಯಕ್ತಿಯ ಮರಣ ಹೊಂದಿದ ಶರೀರವನ್ನು, ಜನಾಜವನ್ನು ತೆಗೆದುಕೊಂಡು ಬರ್ತಾ ಇರುವುದು ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಫಅಸ್ನವ್ ಅಲಿಹಾ ಶರ್ರಾ, ಎಲ್ಲರೂ ಕೂಡ ಅವನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ. ಒಂದು ಕೆಟ್ಟ ಮನುಷ್ಯ, ಅವನು ಹೋಗಿಬಿಟ್ಟ, ಚೆನ್ನಾಗಿ ಒಳ್ಳೆಯಿತು ಹೋಗಿಬಿಟ್ಟದ್ದು, ಒಂದು ಮಾರಿ ತೊಲಗಿತು ಎಂಬ ರೂಪದಲ್ಲಿ ಎಲ್ಲರೂ ಕೂಡ ಅವನ ಬಗ್ಗೆ ಕೆಟ್ಟದು ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಿಂದಲೂ ಕೂಡ ಕೆಟ್ಟದು ಮಾತ್ರ ಕೇಳ್ತಾ ಇದೆ, ಯಾರೂ ಕೂಡ ಒಳ್ಳೆಯದು ಹೇಳ್ತಾ ಇಲ್ಲ. ಫಕಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಜಬತ್ಸ್. ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು, ವಜಬತ್ ಕಡ್ಡಾಯವಾಯಿತು ಅಂತ ಹೇಳಿ. ಎರಡು ಕಡೆಯಲ್ಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಯ ಜನಾಜ ಹೋಗುವಾಗ ಅಲ್ಲಿಯೂ ಕೂಡ ವಜಬತ್ಸ್, ಇನ್ನೊಂದು ಕಡೆಯಲ್ಲಿ ಕೆಟ್ಟ ವ್ಯಕ್ತಿಯ ಜನಾಜ ಹೋಗುವಾಗ ಅಲ್ಲಿಯೂ ಕೂಡ ವಜಬತ್ಸ್. ಆ ಸಂದರ್ಭದಲ್ಲಿ ಫಕಾಲ ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಮಾ ವಜಬತ್ಸ್. ಉಮರ್ ರದಿಯಲ್ಲಾಹು ಅನ್ಹು ಕೇಳುತ್ತಾರೆ, ಏನಾಗಿದೆ, ಕಡ್ಡಾಯವಾಗಿದ್ದು ಏನು? ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಎಲ್ಲರೂ ಒಬ್ಬನ ಬಗ್ಗೆ ಒಳ್ಳೆಯದು ಹೇಳ್ತಾ ಇದ್ರಲ್ವ, ಆ ವ್ಯಕ್ತಿ ಫವಜಬತ್ ಲಹುಲ್ ಜನ್ನ, ಅವನಿಗೆ ಸ್ವರ್ಗ ಕಡ್ಡಾಯವಾಗಿದೆ ಎಂದಾಗಿದೆ ನಾ ಹೇಳಿದ್ದು. ಒಬ್ಬ ವ್ಯಕ್ತಿಯ ಬಗ್ಗೆ ಊರವರೆಲ್ಲ ಒಳ್ಳೆಯದು ಹೇಳ್ತಾ ಇದ್ದಾರ, ಜನರು ಒಳ್ಳೆಯದು ಹೇಳ್ತಾ ಇದ್ದಾರ, ಹಾಗಾದರೆ ಅವನಿಗೆ ಸ್ವರ್ಗ ಕಡ್ಡಾಯವಾಗಿದೆ ಎಂದಾಗಿದೆ ಹೇಳಲಿಕ್ಕಿರುವುದು. ಇನ್ನೊಂದು ವ್ಯಕ್ತಿಯ ಬಗ್ಗೆ ಎಲ್ಲರೂ ಕೂಡ ಕೆಟ್ಟದು ಹೇಳ್ತಾ ಇದ್ರಲ್ವ, ಎಲ್ಲರೂ ಕೂಡ ಕೆಟ್ಟದು ಹೇಳ್ತಾ ಇದ್ದರು, ಫವಜಬತ್ ಲಹುನ್ ನಾರ್, ಅವನಿಗೆ ನರಕ ಕಡ್ಡಾಯವಾಯಿತು. ಅಂತುಮ್ ಶುಹದಾ ಲಿಲ್ಲಾಹಿ ಫಿಲ್ ಅರ್ದ್, ಇಲ್ಲಿರುವ ಅವನ ಊರಲ್ಲಿರುವ ಜನರು, ಇಲ್ಲಿರುವ ಮನುಷ್ಯರು ಅವರಾಗಿದ್ದಾರೆ ಅಲ್ಲಾಹನ ಸಾಕ್ಷಿಗಳು. ನಿನ್ನ ಬಗ್ಗೆ ಊರವರು ಏನು ಹೇಳ್ತಾರೆ, ನೆರೆಕೆರೆಯವರು ಏನು ಹೇಳ್ತಾರೆ, ಕುಟುಂಬಿಕರು ಏನು ಹೇಳ್ತಾರೆ, ಆ ರೀತಿಯಾಗಿದೆ ನೀನು ಒಳ್ಳೆಯವನಾಗಿದ್ದರೆ ಊರವರೆಲ್ಲರೂ ಒಳ್ಳೆಯದು ಹೇಳಲೇಬೇಕು. ನೀನು ಕೆಡುಕನಾಗಿ ಬಿಟ್ಟರೆ ಊರವರೆಲ್ಲರೂ ಕೂಡ ನಿನ್ನ ಬಗ್ಗೆ ಕೆಡುಕನ್ನು ಹೇಳಲೇಬೇಕು. ಆದ್ದರಿಂದಲೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಒಳ್ಳೆಯ ವ್ಯಕ್ತಿಯ ಬಗ್ಗೆ ಊರವರೆಲ್ಲರೂ ಒಳ್ಳೆಯದು ಹೇಳಿದರು, ಅದರ ಅರ್ಥ ಅವನು ಸ್ವರ್ಗಕ್ಕಾಗಿದೆ, ಅವನಿಗೆ ಸ್ವರ್ಗ ಕಡ್ಡಾಯವಾಗಿದೆ. ಕಾರಣ ಊರವರ ಗುಡ್ ಸರ್ಟಿಫಿಕೇಟ್ ಸಿಕ್ಕಿದೆ. ಊರವರೆಲ್ಲರೂ ಕೂಡ ಒಬ್ಬನ ಕುರಿತು ಕೆಟ್ಟದು ಹೇಳಿದರು, ಆದ್ದರಿಂದ ಊರವರು ಹೇಳ್ತಾ ಇದ್ದಾರೆ ನೀನು ನರಕಕ್ಕಾಗಿದೆ. ಸ್ವಹೀಹುಲ್ ಬುಖಾರಿ ಮತ್ತು ಮುಸ್ಲಿಂ ಎರಡರಲ್ಲೂ ಕೂಡ ವರದಿಯಾದ ಅತ್ಯಂತ ಪ್ರಬಲವಾದ ಒಂದು ಹದೀಸ್ ಆಗಿದೆ. ನಮ್ಮ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯದನ್ನು ಹೇಳಬೇಕು. ನಾವು ಮರಣ ಹೊಂದಿದ ಬಳಿಕವೂ ಕೂಡ ಹಲವಾರು ಜನರ ಮನಸ್ಸಿನಲ್ಲಿ ನಾವು ನಿಲ್ಲಬೇಕು. ನಾವು ಮಾಡುವ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಿದರೆ ಅದು ನಾವು ಮರಣ ಹೊಂದಿದ ಬಳಿಕವೂ ಕೂಡ ನಮ್ಮನ್ನು ಸ್ಮರಿಸುವ ಕೆಲವು ಜನರು ಇಲ್ಲಿ ಬದುಕುಳಿಯಬೇಕು. ನಾವು ಕೆಲವು ಮನುಷ್ಯರ ಹೃದಯಗಳಲ್ಲಿ ಬಾಕಿಯಾಗಿ ಉಳಿಯಬೇಕು. ತುಂಬ ಸೊತ್ತು ಮಾಡಿಟ್ಟಿದ್ದಾನೆ, ತುಂಬ ಜಾಗ ಅವನ ಹೆಸರಲ್ಲಿ ಜಮೀನಿದೆ, ತುಂಬ ಅಕೌಂಟ್ ತುಂಬ ಅವನ ಹಣವಿದೆ,
ಊರಲ್ಲಿರುವ ಎಲ್ಲ ಬ್ಯಾಂಕಿನಲ್ಲೂ ಕೂಡ ಅವನು ಹಣ ತುಂಬಿಸಿಟ್ಟಿದ್ದಾನೆ. ಬೇಕಾದಷ್ಟು ವಜ್ರ ವೈಡೂರ್ಯಗಳಿವೆ, ಸ್ವರ್ಣಗಳಿವೆ, ಬಂಗಾರಗಳಿವೆ, ಮುತ್ತು ರತ್ನ ಎಲ್ಲವೂ ಇದೆ. ಆದರೆ ಯಾವುದರಿಂದಲೂ ಕೂಡ ಫಲವಿಲ್ಲ. ಕಾರಣ ಅವನು ಇಲ್ಲಿಂದ ಸತ್ತು ಹೋಗುವಾಗ ಒಂದು ATM ಕಾರ್ಡು ಕೂಡ ತಗೊಂಡು ಹೋಗಲಿಕ್ಕಿಲ್ಲ. ಖಾಲಿ ಕೈಯಲ್ಲಿ ಇಲ್ಲಿಂದ ಹೋಗಬೇಕು. ಅದರಿಂದ ಯಾವ ಲಾಭವೂ ಕೂಡ ಇಲ್ಲ. ಅತ್ಯಂತ ದೊಡ್ಡ ಲಾಭ ನನ್ನ ಊರವರು, ನನ್ನ ನೆರೆಕರೆಯವರು, ನನ್ನ ಮನೆಯವರು, ನನ್ನ ಕುಟುಂಬದವರು ನನ್ನ ಬಗ್ಗೆ ಯಾವತ್ತೂ ಕೂಡ ಒಳ್ಳೆಯದು ಹೇಳುತ್ತಾ ಸ್ಮರಿಸುತ್ತಿರಬೇಕು. ಆ ರೀತಿ ಹಲವಾರು ಜನರು ಬದುಕಿ ಹೋದರು. ಇತ್ತೀಚೆಗಷ್ಟೇ ನಮ್ಮನ್ನಗಳಿದ ಸಯ್ಯದುನಾ ಕುರ್ರತು ಸಾದಾತ್, ಅಲ್ಹಮ್ದುಲಿಲ್ಲಾ, ಎಷ್ಟೊಂದು ಜನರ ಮನಸ್ಸಲ್ಲಿ ಅವರಿದ್ದರು. ಅವರು ಮರಣ ಹೊಂದುವ ಸಮಯದಲ್ಲಿ ಎಲ್ಲರೂ ಕೂಡ ಕಣ್ಣೀರಿಟ್ಟರು. ಅವರ ಬದುಕಿನ ಬಗ್ಗೆ ಅಲ್ಲಿ ಧರ್ಮ, ಜಾತಿ, ಪಕ್ಷ, ಪಂಥ ಎಂಬ ವ್ಯತ್ಯಾಸವಿಲ್ಲ. ಎಲ್ಲರೂ ಕೂಡ ಅವರ ಬಗ್ಗೆ ಒಳ್ಳೆಯದನ್ನು ಹೇಳಿದರು. ಎಲ್ಲರ ಮನಸ್ಸಲ್ಲಿ ಅವರು ಮನೆ ಮಾಡಿದ್ದರು. ಒಂದು ಧಾರ್ಮಿಕ ಮುಖಂಡರಾಗಿಯೂ ಕೂಡ, ಒಂದು ಆಧ್ಯಾತ್ಮಿಕ ಪುರುಷರಾಗಿ ಬದುಕುವಾಗಲೂ ಕೂಡ ಲಕ್ಷಾಂತರ ಹೃದಯಗಳಲ್ಲಿ ತಲುಪುವುದು ಹೇಗೆ ಎಂಬುದಕ್ಕೆ ಒಂದು ನಿದರ್ಶನವಾಗಿ ಅವರು ಬದುಕುತ್ತಾರೆ. 64 ವರ್ಷಗಳು ಅದು 640 ವರ್ಷಗಳಿಗೆ ಸಮಾನವಾಗಿ ಮಾರ್ಪಡುತ್ತಾ ಇದೆ. ಆ ರೀತಿ ಎಷ್ಟೋ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ದಿನ ಅಲ್ಲಿ ಮರಣ ಹೊಂದಿ ಹೋಗುತ್ತಾರೆ. ಆದರೆ ಅವರನ್ನು ಸ್ಮರಿಸುವವರಿಲ್ಲ, ಅವರ ಬಗ್ಗೆ ಹೇಳುವವರು ಕೇಳುವವರು ಯಾರೂ ಕೂಡ ಇಲ್ಲ. ಅವರನ್ನು ಈ ಜಗತ್ತಿಗೆ ಪರಿಚಯವಿಲ್ಲ. ಅವರು ನಿನ್ನೆ ಮೊನ್ನೆ ಹುಟ್ಟಿ ಬಂದರು, ಸ್ವಲ್ಪ ದಿನದಲ್ಲಿ ಬದುಕಿದರು, ನಂತರ ಸತ್ತು ಮಣ್ಣಾಗಿ ಹೋದರು ಅಥವಾ ಬೂದಿಯಾಗಿ ಹೋದರು. ನಂತರ ಅವನ ಬಗ್ಗೆ ಹೇಳಲು, ಕೇಳಲು, ಚರ್ಚಿಸಲು, ಅವನ ಬಗ್ಗೆ ಒಳ್ಳೆಯದನ್ನು ಹೇಳಲು ಜನರಿಲ್ಲ ಅಂತ ಹೇಳಿದರೆ ದೊಡ್ಡ ದುರಂತವೇ. ಆದರೆ ಕುರ್ರತು ಸಾದಾತ್ ಆ ರೀತಿಯಾಗಿರಲಿಲ್ಲ. ಅವರು ಮರಣ ಹೊಂದುವ ಸಂದರ್ಭದಲ್ಲಿ ಎಟ್ಟಿಕ್ಕುಳಂನಲ್ಲಿ ಅವರು ಮರಣ ಹೊಂದಿದಾಗ ಅಲ್ಲಿಯೂ ಕೂಡ ಲಕ್ಷಾಂತರ ಜನರು ಸೇರಿದರು, ಸಾವಿರಾರು ಜನರಲ್ಲಿ ಬಂದು ಸೇರಿದರು. ನಂತರ ಆ ಜನಾಜವನ್ನು ತೆಗೆದುಕೊಂಡು ಹೋಗುವಾಗ ಸಯದಿಯಾದಲ್ಲಿ ಸಾವಿರಾರು ಜನರು, ಉಳ್ಳಾಳದಲ್ಲಿ ಒಂದು ನಡೆದಾಡಲು ಕೂಡ ಸಾಧ್ಯವಿಲ್ಲದಷ್ಟು ಜನರು, ನಂತರ ಕೋರತನ ಅವರ ಆ ಊರಲ್ಲಿ ದಫನ ಮಾಡುವಾಗ ಅಲ್ಲಿ ಕೂಡ ಸಹಸ್ರಾರು ಜನರು. ಮರಣ ಹೊಂದಿ ಕಬರಿಗೆ ಹೋಗುವುದಕ್ಕಿಂತ ಮುಂಚೆ ಲಕ್ಷಾಂತರ ತಹಲೀಲುಗಳು, ದಿಕ್ರುಗಳು, ಕುರ್ಆನುಗಳು, ಒಳ್ಳೆಯ ಮನುಷ್ಯರ ಹಲವಾರು ಪ್ರಾರ್ಥನೆಗಳು ಎಲ್ಲವನ್ನು ಪಡೆದುಕೊಂಡು ಹೋಗುವ ಸೌಭಾಗ್ಯ ಲಭಿಸಿತು. ಜನರಿಗೆ ಬೇಕಾಗಿ ಬದುಕುವಾಗ, ಊರಿಗೆ ಬೇಕಾಗಿ ಬದುಕುವಾಗ, ಕಾರಣ ಕುರ್ರತು ಸಾದಾತರವರ ಜೀವನ ನಾವು ಕಂಡವರಾಗಿದ್ದೇವೆ. ಕಷ್ಟದಲ್ಲಿದ್ದವರು, ದುಃಖದಲ್ಲಿದ್ದವರು, ಟೆನ್ಷನ್ನಲ್ಲಿ, ಬೇಸರದಲ್ಲಿ, ಬೇಗುದಿಯಲ್ಲಿ ಇರುವವರು ಅವರು ಮಾತ್ರವಾಗಿದ್ದಾರೆ ಅಲ್ಲಿ ಬಂದು ಕ್ಯೂ ನಿಲ್ಲುವುದು. ಅವರ ಸರತಿ ಸಾಲುಗಳಾಗಿತ್ತು. ದೊಡ್ಡ ದೊಡ್ಡ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಯಾರಾದರೂ ಅವರ ಬಳಿಗೆ ಬರುವವರು ಯಾರು? ತೊಂದರೆಯಲ್ಲಿ ಸಿಲುಕಿದವರು ಮಾತ್ರ, ಕಷ್ಟದಲ್ಲಿರುವವರು ಮಾತ್ರ, ಸಮಸ್ಯೆಗಳಲ್ಲಿ ಸಿಲುಕಿದವರು ಮಾತ್ರ. ಸಮಸ್ಯೆಗಳಿಲ್ಲದವರು ಇವತ್ತು ಮನುಷ್ಯರಲ್ಲಿ ಯಾರೂ ಕೂಡ ಇಲ್ಲ. ಅದಕ್ಕೆ ಪರಿಹಾರ ಕೊಡುವ ಒಳ್ಳೆ ಮಾತುಗಳೊಂದಿಗೆ, ನಗುಮುಖದೊಂದಿಗೆ ಪರಿಹಾರ ಸೂಚಿಸುವ ಜನರಿಗೆ ಬೇಕಾಗಿ ಇವತ್ತು ಜಗತ್ತು ಕಾಯ್ತಾ ಇದೆ. ಥಟ್ಟನೆ ಸಮಸ್ಯೆ ಬಂದೊದಗಿದಾಗ ಎಲ್ಲಿ ಪರಿಹಾರವಿದೆ ಎಂದು ಅಂಗಲಾಚುವ ಮನುಷ್ಯರಾಗಿದ್ದಾರೆ. ಇವತ್ತು ಪರಿಹಾರ ಎಲ್ಲಿ ಲಭಿಸುತ್ತದೆ ಎಂಬುದಕ್ಕೆ ಅದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ, ಉತ್ತರವಿಲ್ಲದ ಒಂದು ಪ್ರಶ್ನೆಯಾಗಿ ಮಾರ್ಪಡುತ್ತಿರುವ ಕಾಲದಲ್ಲಿ ಇಂತಹ ಕೆಲವು ವ್ಯಕ್ತಿಗಳು ಅದು ಆಪದ್ಬಾಂಧವರಾಗಿದ್ದರು. ಅವರು ಹಲವಾರು ಜನರಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡುತ್ತಾ ಇದ್ದರು. ಆದ್ದರಿಂದಲೇ ಅವರ ಮರಣ ಅದು ಪ್ರಪಂಚದ ಮರಣವಾಗಿ ಮಾರ್ಪಡುತ್ತದೆ. ಅದು ಎಲ್ಲರಿಗೂ ತುಂಬ ದುಃಖವನ್ನು ಕೊಡುತ್ತದೆ. ಮೌತುಲ್ ಆಲಿಮ್ ಮೌತುಲ್ ಆಲಂ ಎಂದು ಹೇಳಿದ್ದದಕ್ಕೆ ಬೇಕಾಗಿ ವಿದ್ವಾಂಸರ ಮರಣ, ಉಲಮಾಗಳ ಮರಣ ಅದು ಪ್ರಪಂಚದ ಮರಣವಾಗಿದೆ. ಅದು ಸಾಮಾನ್ಯ ಜನರು ಸತ್ತು ಹೋಗುವ ರೀತಿಯಲ್ಲ, ಮರಣ ಹೊಂದಿ ಹೋಗುವ ರೀತಿಯಲ್ಲ. ಅವರ ಮರಣ ಅದು ಸಮಾಜಕ್ಕೆ, ಸಮುದಾಯಕ್ಕೆ ಅಥವಾ ಈ ನಾಡಿಗೆ ಅದು ತುಂಬಲಾರದ ಒಂದು ನಷ್ಟವಾಗಿದೆ. ಅದು ಎಲ್ಲ ಧರ್ಮದವರಿಗೆ ನಷ್ಟ. ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬಂತು ಅವರ ಬಗ್ಗೆ. ಎಲ್ಲ ಧರ್ಮದವರು ಕೂಡ ಹೇಳಿದರು. ನಾವು ಹಲವಾರು ಸಮಸ್ಯೆಗಳಿಂದ ಅವರ ಬಳಿಗೆ ಹೋದಾಗ ಅವರು ನಮ್ಮನ್ನು ಧರ್ಮ ನೋಡದೆ, ಜಾತಿ ನೋಡದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟರು. ಅವರನ್ನು ಮತ್ತೆ ಮತ್ತೆ ಕಾಣಬೇಕೆಂಬ ಆಸೆ ಇತ್ತು, ಅಭಿಲಾಷೆ ಇತ್ತು. ಅವರ ಮರಣ ಈ ನಾಡಿಗೆ ತುಂಬಲಾರದ ನಷ್ಟ ಎಂದು ಹೇಳಿ ಹಲವಾರು ಧರ್ಮದವರು ಅಲ್ಲಿ ವಾಟ್ಸಪ್ಪುಗಳ ಮೂಲಕ, ಫೇಸ್ಬುಕ್ಗಳ ಮೂಲಕ ಕಮೆಂಟ್ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೆವು. ಅವರಿಗೆ ಬೇಕಾಗಿ ಬದುಕಿಲ್ಲ. ಅವರ ಎಲ್ಲ ಸಮಯಗಳು
ಅವರ ಎಲ್ಲ ಟೈಮುಗಳು ಅವರು ಈ ನಾಡಿಗೆ ಬೇಕಾಗಿ, ಈ ಸಮಾಜಕ್ಕೆ ಬೇಕಾಗಿ, ನಾಡಿನ ಒಳಿತಿಗೆ ಬೇಕಾಗಿ, ಜನರ ಕಣ್ಣೀರೊಪ್ಪಲು ಬೇಕಾಗಿ, ಜನರ ಸಮಸ್ಯೆಗಳಲ್ಲಿ ಸಂಕಷ್ಟಗಳಲ್ಲಿ ಬಳಲಿ ಬೆಂಡಾದ ಮನುಷ್ಯರಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡಲು ಬೇಕಾಗಿ ಅವರು ಬದುಕುವಾಗ ಅವರಿಗೆ ಬೇಕಾಗಿ ಜನರ ಮನ ಮಿಡಿಯುತ್ತದೆ. ಅವರು ಇನ್ನಿಲ್ಲ ಎಂದು ಹೇಳಲಿಕ್ಕೆ ಜನರಿಗೆ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ರಾತ್ರಿ ಹಗಲು ನಾವೆಲ್ಲ ಮಲಗಿರುವ ಸಂದರ್ಭಗಳಲ್ಲೂ ಕೂಡ ಕೆಲವೊಮ್ಮೆ ಅವರ ಕಾರು ಚಲಿಸುತ್ತಾ ಇತ್ತು. ಅದರೊಳಗೆ ಅವರು ಕುಳಿತಿದ್ದರು. ಅವರು ಆಧ್ಯಾತ್ಮಿಕ ಲಹರಿಯಲ್ಲಿದ್ದರು. ಪವಿತ್ರ ಕುರ್ಆನ್ ಪಾರಾಯಣ ಮಾಡುತ್ತಾ ತಹಲೀಲ್ಗಳ ಮೂಲಕ, ಕುರ್ಆನ್ಗಳ ಮೂಲಕ, ಸ್ವಲಾತ್ಗಳ ಮೂಲಕ ಅವರು ಒಂದು ಕಡೆಯಲ್ಲಿ ಆಧ್ಯಾತ್ಮಿಕ ಲಹರಿ, ಮತ್ತೊಂದು ಕಡೆಯಲ್ಲಿ ಎಲ್ಲರಿಗೂ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡುತ್ತಾ ಅವರು ಬದುಕಿ ಹೋದರು. ಆದ್ದರಿಂದಲೇ ಅವರ ನಷ್ಟ ಅದು ಸಹಿಸಲಿಕ್ಕೆ ಸಾಧ್ಯವಾಗಲ್ಲ. ಅದು ನಮಗೆ ಅರಿಯಿಲ್ಲದೆ ನಮಗೆ ಕಣ್ಣೀರು ಬಂದು ಬಿಡುತ್ತದೆ. ನಮ್ಮ ಮನೆಯಲ್ಲಿರುವ ನಮ್ಮ ಹತ್ತಿರದವರು ಮರಣ ಹೊಂದಿದಂತೆ, ನಮ್ಮ ಕುಟುಂಬದಲ್ಲಿ ಅತ್ಯಂತ ಹತ್ತಿರದವರು ಮರಣ ಹೊಂದಿದಂತೆ ನಮಗದು ನೋವನ್ನು ಕೊಡುತ್ತದೆ. ಕೊನೆಯದಾಗಿ ಅವರ ಮುಖವನ್ನೊಮ್ಮೆ ನೋಡಲು ಬೇಕಾಗಿ ನೂಕು ನುಗ್ಗಲುಗಳು, ಜನರು ಬಂದು ಗಂಟೆಗಟ್ಟಲೆ ನಿಂತುಕೊಂಡು ಕಾಯುವ ಪ್ರಸಂಗಗಳು, ಇದೆಲ್ಲ ಸಹಜವಾಗ್ತದೆ. ಅದು ಅಲ್ಲಾಹು ತಾala ಕೊಡುವ ಮಹಾತ್ಮರಿಗೆ ಕೊಡುವ ಒಂದು ಇಹಲೋಕದಲ್ಲಿ, ಐಹಿಕ ಲೋಕದಲ್ಲಿ ನಮಗೆ ತೋರಿಸಿಕೊಡುವ ಒಂದು ನಿದರ್ಶನವಾಗಿದೆ. ಈ ರೀತಿ ಬದುಕಿರಿ ನೀವು, ಈ ರೀತಿ ನೀವು ಬದುಕಿರಿ ಆಧ್ಯಾತ್ಮಿಕ ಲಹರಿಯಲ್ಲಿ. ಜನರಿಗೆ ಬೇಕಾಗಿ ಒಳಿತುಗಳನ್ನು ಮಾಡುತ್ತಾ ಬದುಕುವಾಗ ಜನರು ನಿಮ್ಮನ್ನು ಮರೆಯದೆ ಹೃದಯವೆಂಬ ಸಿಂಹಾಸನದಲ್ಲಿ ನಿಮ್ಮನ್ನು ಕೂರಿಸುತ್ತಾರೆ ಎಂಬುದಕ್ಕೆ ಒಂದು ದೊಡ್ಡ ನಿದರ್ಶನವಾಗಿತ್ತು ಅವರ ಮರಣ ಸಂದರ್ಭದಲ್ಲಿ ಸೇರಿದ ಜನಸ್ತೋಮ. ಅವರ ತಂದೆಯವರಾಗಿದ್ದ ತಾಜುಲ್ ಉಲಮಾರವರ ಜೀವನವೂ ಕೂಡ ಅದೇ ರೀತಿಯಾಗಿತ್ತು. ಅರಿವಿನ ಅಮೃತ ಸ್ಪರ್ಶವಾಗಿದ್ದರವರು, ಆಧ್ಯಾತ್ಮಿಕತೆಯ ಅನುಭೂತಿಯುಳ್ಳ ಅದ್ಭುತ ವ್ಯಕ್ತಿಯಾಗಿದ್ದರವರು, ಈ ನಾಡಿಗೆ ಸಾಂತ್ವನ ನೀಡುವ ಒಂದು ದೊಡ್ಡ ಮರವಾಗಿದ್ದರವರು, ಎಲ್ಲರಿಗೂ ಒಂದು ದೊಡ್ಡ ನೆರಳಾಗಿದ್ದರವರು. ಅವರು ಮರಣ ಹೊಂದಿದಾಗಲೂ ಲಕ್ಷಾಂತರ ಜನರು 10-15 ಕಿಲೋಮೀಟರ್ ಕೊನೆಯ ಒಂದು ನೋಟಕ್ಕೆ ಬೇಕಾಗಿ ಕ್ಯೂ ನಿಂತದ್ದು, ಓಡಿದ್ದು ನಾವೆಲ್ಲರೂ ಕೂಡ ನೋಡಿದವರು, ಕಂಡವರು, ಅರಿತವರು, ಅನುಭವಿಸಿದವರಾಗಿದ್ದೇವೆ. ಆದ್ದರಿಂದಲೇ ಬದುಕಿದರೆ ಆ ರೀತಿ ಬದುಕಬೇಕೆಂದು ಹಲವರು ಹೇಳೋದಿದೆ. ಆದ್ದರಿಂದ ಅಷ್ಟೊತ್ತರಕ್ಕೆ ಬೆಳೆಯಲು ಸಾಧ್ಯವಾಗದಿದ್ದರೂ ಕೂಡ ಅವರು ನಮಗೆ ಜೀವನದಲ್ಲಿ ತೋರಿಸಿಕೊಟ್ಟ ಆದರ್ಶಗಳಿವೆ. ಅವರು ದುಆ ಮಾಡುತ್ತಿರುವ ಸಂದರ್ಭಗಳಲ್ಲಿ ಹೇಳುತ್ತಿದ್ದ ಅವರ ದುಆಗಳು ಒಂದು ದೊಡ್ಡ ಭಾಷಣವಾಗಿತ್ತು. ಹೊರತು ಸದಾತ್ರವರ ಪ್ರಾರ್ಥನೆಗಳು ಒಂದು ಭಾಷಣವಾಗಿತ್ತು. ಪ್ರಾರ್ಥನೆಗಳು ಒಂದು ನಸೀಹತ್ತಾಗಿತ್ತು. 1-2 ಗಂಟೆಗಳು ಅವರು ಪ್ರಾರ್ಥನೆ ಮಾಡುತ್ತಿರುವ ಸಂದರ್ಭಗಳು ಅದು ಜನರಿಗೆ ಒಂದು ನಸೀಹತ್ತು ರೂಪದಲ್ಲಿ ಕೊಡುತ್ತಿದ್ದರು. ಎಚ್ಚರಿಕೆಯಿಂದರಿ, ತಪ್ಪು ದಾರಿಗೆ ಹೋಗದಿರಿ, ಅಧಾರ್ಮಿಕ, ಅನ್ಯಾಯ, ಅರಾಜಕತೆಗಳ ಹಿಂದೆ ಹೋಗಿಕೊಂಡು ಜೀವನವನ್ನು ಬರ್ಬರಗೊಳಿಸದಿರಿ, ಮರಣವಿದೆ, ಅಲ್ಲಾಹನ ಬಳಿ ಉತ್ತರ ಹೇಳಲಿಕ್ಕಿದೆ, ಜನರಿಗೆ ಉಪಕಾರವನ್ನು ಮಾಡಲು ಕಲಿಯಿರಿ, ಅಕ್ರಮಗಳಿಂದ, ಅನ್ಯಾಯಗಳಿಂದ, ಅಧಾರ್ಮಿಕವಾದ ಪ್ರವಣತೆಗಳಿಂದ ದೂರ ಸರಿಯಿರಿ ಎಂದು ನಿರಂತರವಾಗಿ ಕರೆ ಕೊಡುತ್ತಾ ಇದ್ದರು. ಅವರ ಆಯುಸ್ಸಿನಲ್ಲಿ ಎಷ್ಟೊಂದು ಮಾಡಲಿಕ್ಕೆ ಸಾಧ್ಯವಿದೆಯೋ ಗರಿಷ್ಠ ಮಟ್ಟದಲ್ಲಿ ಅದನ್ನು ಮಾಡಿ ತೋರಿಸಿದರು. ಆರಾಧನೆಗಳಲ್ಲಿ ಯಾವುದೇ ಕೊರತೆಗಳಿಲ್ಲ, ಎಲ್ಲಿಯೂ ಕೂಡ ನಾವು ನ್ಯೂನತೆಯನ್ನು ಕಂಡಿಲ್ಲ, ಯಾರನ್ನು ಕೂಡ ಹೆದರಬೇಕಾಗಿ ಬಂದಿಲ್ಲ. ಅದಾಗಿದೆ ಮಹಾತ್ಮರುಗಳ ಜೀವನ. ಅವರಲ್ಲಾಹನನ್ನು, ಸೃಷ್ಟಿಕರ್ತನನ್ನು ಹೆದರಿದರು. ಆ ಸಂದರ್ಭದಲ್ಲಿ ಸೃಷ್ಟಿಗಳನ್ನು ಹೆದರಬೇಕಾಗಿ ಬರುವುದಿಲ್ಲ. ತಪ್ಪು ಮಾಡಿದವನಲ್ವಾ ಹೆದರುವುದು. ಏನಾದರೂ ಯಾವುದಾದರೊಂದು ವಿಷಯದಲ್ಲಿ ನಮಗೆ ತಪ್ಪುಗಳು ಸಂಭವಿಸುವಾಗ, ಕೊರತೆಗಳು ನಮ್ಮಲ್ಲಿ ಬರುವಾಗ, ಆ ಸಂದರ್ಭದಲ್ಲಾಗಿದೆ ನಮಗೆ ಮನುಷ್ಯರ ಭಯವಿರುವುದು. ಆದರೆ ತಪ್ಪನ್ನು ಮಾಡದೆ, ಯಾವುದೇ ಕೊರತೆಗಳಿಲ್ಲದೆ, ಎಲ್ಲರಿಗೂ ಒಳಿತನ್ನು ಮಾಡುತ್ತಾ, ಜನರಿಗೆ ಬೇಕಾಗಿ ಮಾತ್ರ ಬದುಕುತ್ತಾ, ಇಲ್ಲಿನ ಈ ಐಹಿಕವಾದ ಯಾವುದೇ ಆಡಂಬರಗಳ ಹಿಂದೆ ಹೋಗದೆ ಉತ್ತಮ ರೀತಿಯಲ್ಲಿ ಬದುಕುವಾಗ ಯಾರ ಅಗತ್ಯವೂ ಕೂಡ ಅವರಿಗೆ ಬರುವುದಿಲ್ಲ. ಆದ್ದರಿಂದಲೇ ಜನರಿಗೆ ಬೇಕಾಗಿ ಬದುಕುವ, ಜನರಿಗೆ ಒಳಿತನ್ನು ಮಾಡುವ, ಜನರಿಗೆ ಯಾವತ್ತೂ ಕೂಡ ಒಳ್ಳೆಯದನ್ನು ಮಾಡುವ ಮನುಷ್ಯರಾಗಿ ಬದುಕಬೇಕು. ಒಟ್ಟಿನಲ್ಲಿ ನಾವು ಮರಣ ಹೊಂದುವ ಸಮಯದಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳುವ ಜನರು ಇಲ್ಲಿ ಬೇಕು. ಎಷ್ಟೋ ಜನರಿದ್ದಾರೆ ಆ ರೀತಿ. ಮರಣ ಹೊಂದಿದ ಬಳಿಕವೂ ಕೂಡ ವರ್ಷಗಳ ಬಳಿಕ, ಶತಮಾನಗಳ ಬಳಿಕ
ಸಹಸ್ರಮಾನಗಳ ಬಳಿಕ ಅವರು ಈ ಜಗತ್ತಿನ ಮನಸ್ಸಿನಲ್ಲಿ ಕೂರುತ್ತಾರೆ. ಇದೇ ರೀತಿಯ ಮತ್ತೊಂದು ಹದೀಸ್ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿ ಉಂಟಾಗಿದ್ದು, ಅಬಿ ಅಸ್ವದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡುವ ಹದೀಸಿನಲ್ಲಿ ಕಾಣ್ತಾ ಇದೆ. وعن أبي الأسود رضي الله عنه قال قدمت المدينة فجلست إلى عمر بن الخطاب رضي الله عنه فمرت بهم جنازة. ನಾವು ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಇಸ್ಲಾಮಿನ 2ನೇ ಖಲೀಫಾ, ಅವರ ಪಕ್ಕದಲ್ಲಿ ನಾವು ಕುಳಿತುಕೊಂಡು ಮದೀನದಲ್ಲಿ ಇದ್ದೆವು. ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿಯ ಜನಾಜ ಅಲ್ಲಿ ಹೋಗುವುದನ್ನು ನಾವು ಕಂಡೆವು. ಆ ಸಂದರ್ಭದಲ್ಲಿ ಫೌಸ್ನಿ ಅಲಾ ಸ್ವಾಹಿಬಿಹಾ ಖೈರಾ, ಅವರ ಬಗ್ಗೆ ಅಲ್ಲಿರುವ ಜನರು ಏನು ಮಾಡಿದರು, ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರು. ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರು ಆ ವ್ಯಕ್ತಿಯ ಬಗ್ಗೆ. ಆ ಸಂದರ್ಭದಲ್ಲಿ ಉಮರ್ ರಲಿಯಲ್ಲಾಹು ಅನ್ಹು ವಜಬತ್ ಎಂದು ಹೇಳಿದರು. ನಂತರ ಸ್ವಲ್ಪ ಸಮಯ ಬಿಟ್ಟ ನಂತರ ಮತ್ತೊಂದು ಶವ ಹೋಗುತ್ತಿರುವುದು ಕಾಣ್ತಾ ಇದೆ. ಆ ಸಂದರ್ಭದಲ್ಲಿಯೂ ಹತ್ತಿರದಲ್ಲಿರುವ ಜನರೆಲ್ಲರೂ ಕೂಡ ಕೆಟ್ಟದಾಗಿ ಹೇಳಿದರು. ಆಗ ಉಮರ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ ವಜಬತ್. ಆ ಸಂದರ್ಭದಲ್ಲಿ ನಾವು ಕೇಳಿಯು ಏನಾಗಿದೆ ಆ ರೀತಿ ಹೇಳಲಿಕ್ಕಿರುವ ಕಾರಣ. ಆ ಸಂದರ್ಭದಲ್ಲಿ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಈ ರೀತಿ ಹೇಳಿದ್ದಾರೆ, ಜನರೆಲ್ಲರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯದನ್ನು ಹೇಳಿದರೆ ಅವನಿಗೆ ಸ್ವರ್ಗ ಕಡ್ಡಾಯವಾಯಿತು. ಜನರೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಅವನಿಗೆ ನರಕ ಕಡ್ಡಾಯವಾಯಿತು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದನ್ನು ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನೆನಪಿಸುತ್ತಾರೆ. ಆ ಸಂದರ್ಭದಲ್ಲಿ ಸ್ವಹಾಬಿಗಳು ಕೇಳುತ್ತಾರೆ, ಒಂದು ವ್ಯಕ್ತಿಯ ಬಗ್ಗೆ ಒಂದು 3-4 ಮಂದಿ ಆ ವ್ಯಕ್ತಿ ಒಳ್ಳೆಯವನು ಎಂದು ಸಾಕ್ಷಿ ನುಡಿಯುತ್ತಾರೆ, ಆಗ ನಿಮ್ಮ ಅಭಿಪ್ರಾಯವೇನು? ಹೇಳ್ತಾರೆ ಅವನು ಒಳ್ಳೆಯವನೇ. 2 ಮಂದಿ ಸಾಕ್ಷಿ ನುಡಿಯುತ್ತಾರೆ ಅವನು ಒಳ್ಳೆಯವನಂತ ಹೇಳಿ. ಆ ಊರಿನ ಸತ್ಯವಂತರಾದ 2 ಮಂದಿ ಹೇಳ್ತಾರೆ ಅವನು ಒಳ್ಳೆಯವನೆಂದು. ಅವನು ಒಳ್ಳೆಯವನೇ ಎಂದಾಗಿತ್ತು ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು. ಅಂದರೆ ನಮ್ಮ ಬಗ್ಗೆ ಒಳಿತನ್ನು ಹೇಳುವ, ಒಳ್ಳೆಯದನ್ನು ಹೇಳುವ ಸತ್ಯವಂತರಾದ ಕೆಲವು ಮಂದಿಯಾದರೂ ನಮ್ಮ ಊರಲ್ಲಿ ಬೇಕು. ಆ ರೀತಿ ನಾವು ಬದುಕಬೇಕು. ಎಲ್ಲರಿಗೂ ಒಳಿತನ್ನು ಮಾಡುತ್ತಾ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ನಾವು ಬದುಕುವಾಗ ನಾವು ಅಮರರಾಗುತ್ತೇವೆ. ನಾವು ಜನರ ಮನಸ್ಸಲ್ಲಿ ಉಳಿಯುತ್ತೇವೆ. ನಮ್ಮ ಮರಣ ನಂತರವೂ ಕೂಡ ನಮ್ಮನ್ನು ಸ್ಮರಿಸಲು ಜನರಿರ್ತಾರೆ. ನಾವು ಹುಟ್ಟಿ ಬರುವಾಗ ನಮ್ಮ ಜನನದ ಸಮಯದಲ್ಲಿ ನಾವು ಅಳುತ್ತಾ ಬಂದೆವು. ಸುತ್ತಮುತ್ತಲು ಎಲ್ಲರೂ ಕೂಡ ನಗುತ್ತಿದ್ದರು. ಮಗು ಹುಟ್ಟಿತು ಎಂಬ ಸಂತೋಷ. ಆದ್ದರಿಂದ ಸುತ್ತಮುತ್ತ ಎಲ್ಲರೂ ಕೂಡ ಕುಳಿತುಕೊಂಡು ನಗುವಾಗ ನಾವು ಅಳುತ್ತಾ ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಇನ್ನು ನಾವು ಮರಣ ಹೊಂದುವ ಸಮಯದಲ್ಲಿ ನಾವು ಎಲ್ಲವನ್ನು ಸಾಧಿಸಿದ ಒಳ್ಳೆಯ ವ್ಯಕ್ತಿಯಾಗಿ ಸ್ವರ್ಗವನ್ನು ಕಂಡು ಸಂತೋಷದಿಂದ ನಗುತ್ತಾ ಮರಣ ಹೊಂದಬೇಕು. ಸುತ್ತಮುತ್ತಲು ನಮ್ಮವರೆಲ್ಲರೂ ಕೂಡ ಅಳಬೇಕು. ಒಳ್ಳೆಯ ವ್ಯಕ್ತಿ ಮರಣ ಹೊಂದಿದೆ ಎಂದು ಹೇಳಿ ಎಲ್ಲರೂ ಅಳಬೇಕು. ಆಗ ನಾವು ನಗುತ್ತಾ ಹೋಗಬೇಕು. ಇದಾಗಿದೆ ನಮ್ಮ ಮನುಷ್ಯ, ನಮ್ಮ ಬದುಕು. ಆ ರೀತಿ ಬದುಕಿದವರಾಗಿದ್ದಾರೆ ನಿಜವಾಗಿಯೂ ಸಾರ್ಥಕತೆಯ ಬದುಕನ್ನು ಸಾಗಿಸಿದವರು. ಆ ರೀತಿ ಸಾರ್ಥಕತೆಯ ಬದುಕನ್ನು ಸಾಗಿಸಿ ಜನರಿಗೆ ಒಳಿತನ್ನು ಮಾಡಿ ಮರಣದ ಬಳಿಕವೂ ಕೂಡ ಬಹಳಷ್ಟು ಮನುಷ್ಯರ ಮನಸ್ಸಲ್ಲಿ ಉಳಿಯುವಂತೆ ಒಳ್ಳೆತನದ ಮೂಲಕ ಬದುಕೋಣ. ಸೃಷ್ಟಿಕರ್ತನು ಅದಕ್ಕೆ ಅನುಗ್ರಹಿಸಲಿ.